ಸರ್ ಹೇಳಿ ಸರ್, ಇವತ್ತಿನ ವಿಶೇಷ. ಪ್ರಸನ್ನ ವಿನಾಯಕ ದೇವಸ್ಥಾನದಲ್ಲಿ ಈ ದಿನ ಹನುಮ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ. ಹನುಮ ಜಯಂತಿ ಪ್ರಯುಕ್ತವಾಗಿ ಬೆಳಗ್ಗೆ ಶತಕಲಶ ಕ್ಷೀರಾಭಿಷೇಕ ಅಂದರೆ 108 ದಂಪತಿಗಳಿಂದ ಶತಕಲಶ ಪೂಜೆಯನ್ನು ಮಾಡಿ, ಆ ಪೂಜೆ ಆದಂಥ ಹಾಲನ್ನು ದೇವರಿಗೆ ಅಭಿಷೇಕ ಮಾಡಿ, ಆಮೇಲೆ ಆಭರಣ ಬಂಗಾರದ ಆಭರಣವನ್ನು ಅಲಂಕಾರ ಮಾಡಲಾಗಿದೆ. 11:30ರಿಂದ 12:00ವರೆಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ನಡೆಯಿತು. ಈಗ ಭಕ್ತಾಳೆಲ್ಲ ಬಂದು ದೇವರ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ. ತಮ್ಮ ಹೆಸರು ಅರ್ಚಕರ? ಪ್ರಕಾಶ್ ಭಟ್. ತೊಗೊಂಡಿದ್ದು ಸರ್, ಹೇಳಿ ಸರ್. ಶ್ರೀ ಗುರುಭ್ಯೋ ನಮಃ. ಇವತ್ತು ಹನುಮ ಜಯಂತಿ. ಇಡೀ ಭಾರತ ದೇಶದಲ್ಲಿ ಈ ಒಂದು ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಏಕೆಂದರೆ ಕಲಿಯುಗದಲ್ಲಿ ಏನಾದರೂ ನಾವು ಒಂದು ಭಗವಂತನ ಕಾಣಬೇಕಂದ್ರೆ ಅದು ಆಂಜನೇಯ ಹನುಮಂತನೇ. ಆ ದೃಷ್ಟಿಯಿಂದ ಇವತ್ತು ಏನು ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿರ್ತಕ್ಕಂಥ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಒಂದು ಹನುಮ ಜಯಂತಿಯನ್ನು ಇಡೀ ರಾಜ್ಯ ನೋಡ್ತಕ್ಕಂಥ ಮಟ್ಟದಲ್ಲಿ ಇದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇದರ ಪ್ರಧಾನ ಅರ್ಚಕರಾಗಿದ್ದ ಸನ್ಮಾನ್ಯ ಪ್ರಕಾಶ್ ಭಟ್ ಅವರು ಈ ಒಂದು ಮಹಾ ಆಂಜನೇಯನಿಗೆ ಅಲಂಕಾರವನ್ನು ಮಾಡಿ ಇವತ್ತು ಇಡೀ ಆಂಜನೇಯನಿಗೆ ಏನು ಚಿನ್ನದ ಒಂದು ಆಭರಣವನ್ನು ಹಾಕಿದರೆ ಅದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಮತ್ತು ಆಕರ್ಷಣೀಯವಾಗಿರ್ತಕ್ಕಂಥ. ಇಲ್ಲಿಗೆ ಮೊದಲು 1968-69 ಇಲ್ಲಿ ಯಾವುದೇ ರೀತಿಯ ಈ ದೇವಸ್ಥಾನ ಆಗಲಿ ಇದು ಬರುತ್ತೆ ಅಂತಕ್ಕಂಥ ಈ ಒಂದು ವಾತಾವರಣ ಖಂಡಿತ ಇರಲ್ಲ. ಯಾಕೆಂದರೆ 68-69 ನಾನು ಇಲ್ಲಿ ನೋಡಿದ್ದೆ, ಬರೀ ಗುಡ್ಡ ಮತ್ತು ಇಲ್ಲಿ ಯಾರು ಬರಲಿಕ್ಕೆ ಯೋಚನೆ ಮಾಡ್ತಾರೆ, ಅಷ್ಟು ಕೆಟ್ಟದಾಗಿತ್ತು. ಆ ನಂತರ ಭಗವಂತ ಪ್ರೇರಣೆ ಈ ಒಂದು ದೇವಸ್ಥಾನ ಇಷ್ಟು ಮಟ್ಟಿಗಾಗಿ ಇಂದಿಗೆ ಇಡೀ ಜಗತ್ ಪ್ರಸಿದ್ಧ ಆಗಿದೆ. ಯಾರೇ ಬೆಂಗಳೂರಿಗೆ ಟೂರಿಸ್ಟ್ಗಳು ಬಂದರೂ ಸಹ, ಪ್ರವಾಸಿಗರು ಬಂದರೂ ಸಹ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಆಂಜನೇಯನ ದರ್ಶನ ಮಾಡಿಕೊಂಡು ಅವ್ರು ಹೋಗ್ತಾರೆ. ಅಂತಹ ವಾತಾವರಣ ಇಲ್ಲಿದೆ ಮತ್ತು ಇಲ್ಲಿ ಎಲ್ಲ ರೀತಿಯ ಸೌಕರ್ಯವನ್ನು ಮಾಡಿದ್ದಾರೆ. ಅದೊಂದು ಹೆಗ್ಗಳಿಕೆ. ಆ ದೃಷ್ಟಿಯಿಂದ ಏನು ಇವತ್ತು ಹನುಮ ಜಯಂತಿ ಇದೆ, ಭಗವಂತನಿಗೆ ಒಂದು ಬೆಳಗ್ಗೆಯಿಂದ ಸತತವಾಗಿ ಪೂಜೆ ಪುರಸ್ಕಾರಗಳು ನಡೀತಾ ಇದೆ. ಹಾಗೆ ನನ್ನ ಆತ್ಮೀಯರಾದ ಸನ್ಮಾನ್ಯ ಗಣೇಶ್ ಅವರು ಸಹ ಈ ಒಂದು ಸೇವೆಯಲ್ಲಿ ಯಾವತ್ತೂ ಭಾಗವಹಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತೇನು ಜನಮನ ತಮ್ಮ ಈ ವಾಹಿನಿಯ ಮುಖಾಂತರ ಇದರಿಂದ ಹೆಚ್ಚು ಪ್ರಚಾರ ನಾರಾಯಣ